ಭಾರತೀಯ ಸಾಕ್ಷ್ಯ ಅಧಿನಿಯಮದ ಸೆಕ್ಷನ್ 114ನ ಪ್ರಕಾರ ಯಾವುದೇ ಪಾರ್ಟೀಸ್ಗಳ ಮಧ್ಯೆ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಆದಾಗ, ಅಂದರೆ ಗುಡ್ ಫೇತ್ನಲ್ಲಿ ಟ್ರಾನ್ಸಾಕ್ಷನ್ ಆದಾಗ, ಗುಡ್ ಫೇತ್ನ ಬಗ್ಗೆ ಕ್ವಶನ್ ಅರೈಸ್ ಆದಾಗ ಆ ಇಬ್ಬರು ಪಾರ್ಟಿಗಳಲ್ಲಿ ಯಾರು ಆಕ್ಟಿವ್ ಕಾನ್ಫಿಡೆನ್ಸನ್ನು ಹೊಂದಿರ್ತಾರೆ ಆ ವ್ಯಕ್ತಿಯೇ ಗುಡ್ ಫೇತ್ನ ಬಗ್ಗೆ, ಆ ಒಂದು ಫ್ಯಾಕ್ಟ್ನ ಬಗ್ಗೆ ಪ್ರೂವ್ ಮಾಡಬೇಕಾಗತ್ತೆ. ಅದರ ಬರ್ಡನ್ ಆ ವ್ಯಕ್ತಿಯ ಮೇಲೆ ಇರುತ್ತೆ. ಉದಾಹರಣೆಗೆ ನೋಡೋದಾದರೆ, ಅಡ್ವೊಕೇಟ್ ಮತ್ತು ಕ್ಲೈಂಟ್ನ ಮಧ್ಯೆ ಯಾವುದೋ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಗುಡ್ ಫೇತ್ನಲ್ಲಿ ಸೇಲ್ ಆಗಿರುತ್ತೆ. ಆದರೆ ನಂತರದಲ್ಲಿ ಕ್ಲೈಂಟ್ ಗುಡ್ ಫೇತ್ನ ಬಗ್ಗೆ ಕ್ವಶನ್ ಅರೈಸ್ ಮಾಡಿದಾಗ ಆ ಟ್ರಾನ್ಸಾಕ್ಷನ್ ಗುಡ್ ಫೇತಿಂದನೇ ಆಗಿದ್ದೆ ಅನ್ನುವಂತಹ ಒಂದು ಫ್ಯಾಕ್ಟ್ ಇದೆಯಲ್ಲ, ಅದನ್ನು ಪ್ರೂವ್ ಮಾಡುವಂತಹ ಬರ್ಡನ್ ಅಡ್ವೊಕೇಟ್ ಮೇಲೆಯೇ ಇರುತ್ತೆ. ಸೊ ಇಲ್ಲಿ ಅಡ್ವೊಕೇಟ್ ಆಕ್ಟಿವ್ ಕಾನ್ಫಿಡೆನ್ಸ್ ಅಂದರೆ ಫಿಡ್ಯೂಷಿಯರಿ ಪೊಸಿಷನ್ನಲ್ಲಿ ಹೊಂದಿರೋದ್ರಿಂದ ಅದನ್ನು ಆ ವ್ಯಕ್ತಿಯೇ ಅಡ್ವೊಕೇಟ್ ಅವರೇ ಪ್ರೂವ್ ಮಾಡಬೇಕಾಗುತ್ತೆ.